ಇನ್ನು ಕೆಲವೇ ಹೊತ್ತಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ ಸಭೆಗೂ ಮುನ್ನ, ಬನ್ನಿ ನೋಡೋಣ. ಗವರ್ನರ್ ಥ್ರೂ ರಾಜಕಾರಣ ಅಂದ್ರೆ ಅದಾಯ್ತು. ಮಧ್ಯಾಹ್ನ ಆಫ್ಟರ್ ಕ್ಯಾಬಿನೆಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಏನು ಸರ್ ಚರ್ಚೆಯಲ್ಲಿ ಸರಿ. ಅದನ್ನ ಇಲ್ಲೇ ಹೇಳಿದ್ರೆ ನಾನು ಕ್ಯಾಬಿನೆಟಲ್ಲಿ ಯಾಕೆ ಮಾಡ್ಬೇಕು? ಹಂಗಾರೆ ಇಲ್ಲೇ ಮಾಡ್ಬೋದಾಯ್ತಲ್ಲ. ಕ್ಯಾಬಿನೆಟ್ ಆದಮೇಲೆ ಪ್ರೆಸ್ ಬ್ರೀಫ್ ಮಾಡ್ತಾರೆ. DCM, ಲಾ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟ್ರು ಬ್ರೀಫ್ ಮಾಡ್ತಾರೆ. ಏನು ನಿರ್ಣಯ ಅನ್ನೋದು ತಗೊಂಡ್ಮೇಲೆ ಹೇಳ್ತಾರೆ ಎಂದೆ. ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಾದಮೇಲೆ ಹೇಳ್ತಾರೆ. ಕ್ಯಾಬಿನೆಟ್ ಸೀನಿಯರ್ ಮಿನಿಸ್ಟ್ರು ಬ್ರೀಫ್ ಮಾಡ್ತಾರೆ. ಸರ್, ಒಂದು ಆರೋಪ ಕೇಳಿ ಬರ್ತಾರೆ, ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಬಳಸಿಕೊಂಡು ಈ ರೀತಿಯ ಒಂದು ಷಡ್ಯಂತ್ರ ನಡೀತಾ ಇದೆ. ಈಗ ಅವರು ಬೇರೆ ಬೇರೆ ಎಲ್ಲ ಆ್ಯಂಗಲಲ್ಲಿ ನೋಡಿದ್ರು, ಎಲ್ಲೂ ಆಗಲಿಲ್ಲ ಅಂದಾಗ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಮೀಡಿಯಾಗೆ ಬ್ರೀಫ್ ಮಾಡ್ತೀವಿ. ಇದು ಸಚಿವ ಚಲುವರಾಯಸ್ವಾಮಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ, ಅದರಲ್ಲಿ ಎಲ್ಲ ಬ್ರೀಫ್ ಮಾಡ್ತಾರೆ. ನಂತರ ಒಂದು ಒಮ್ಮತದ ನಿರ್ಧಾರ ತೆಗೆದುಕೊಳ್ತೀವಿ. ಇದು ಬೇರೆಲ್ಲ ರೀತಿ ಪ್ರಯತ್ನ ಪಟ್ಟು CM ಅವ್ರನ್ನ ಹೇಗಾದರೂ ಮಾಡಿ ಟಾರ್ಗೆಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆದರೆ ಯಾವುದೂ ಕೂಡ ಸಫಲ ಆಗಲಿಲ್ಲ. ಹಾಗಾಗಿ ರಾಜ್ಯಪಾಲರ ಮೂಲಕ ಒಂದು ಪ್ರಯತ್ನ BJP ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಈಗ ಚಲುವರಾಯಸ್ವಾಮಿ ಹೇಳಿದರು. ಮೀಟಿಂಗ್ನಲ್ಲಿ ಎಲ್ಲ ಚರ್ಚೆ ಆಗುತ್ತೆ. ಸೊ ಅದಾದಮೇಲೆ ಏನು ನಿರ್ಧಾರವನ್ನು ಕೈಗೊಳ್ಳಾಯಿತು, ಏನೇನೆಲ್ಲ ವಿಚಾರ ಚರ್ಚೆ ಆಯಿತು, ಅದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದರು.